ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ಆಲ್ರೆಡಿ ನಾನು ತಮ್ನೇಲಲ್ಲಿ ಮೆನ್ಷನ್ ಮಾಡ್ದಂಗೆ ಈಕೋವ್ಯಾಕ್ ಬ್ರ್ಯಾಂಡ್ ಅವ್ರದ್ದು ಡಿಬೋಟ್ N30+ ಅನ್ನೋ ಒಂದು ರೋಬೋ ವ್ಯಾಕ್ಯೂಮ್ ಕ್ಲೀನರ್ದು ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ಅದನ್ನು ಯಾವ ರೀತಿ ಸೆಟಪ್ ಮಾಡಬೇಕು ಮತ್ತು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ. ಸೊ ಆಲ್ರೆಡಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಒಂದು ರೋಬೋ ಕ್ಲೀನರ್ ತೊಗೋಬೇಕು ಅಂತ. ಸೊ ಯಾವ ಬ್ರ್ಯಾಂಡ್ ತೊಗೋಬೇಕು ಅನ್ನೋದು ಒಂದು ಕನ್ಫ್ಯೂಷನಲ್ಲಿತ್ತು. ಸೊ ತುಂಬ ಬ್ರೌಸ್ ಮಾಡಿ ಎಲ್ಲನೂ ಕಂಪೇರ್ ಮಾಡಿ ನನಗೆ ರೀಸನಬಲ್ ಆಗಿ ಮತ್ತು ಎಲ್ಲ ಒಂದು ಫೀಚರ್ಸ್ ಇರೋವಂಥ ಒಂದು ಮಾಡೆಲ್ ಯಾವುದು ಇಷ್ಟ ಆಯಿತು ಅಂದರೆ ಈ ಒಂದು ಈಕೋವ್ಯಾಕ್ ಅವರ ಡಿಬೋಟ್. ಸೊ ಇದು ನನಗೆ ಯಾಕೆ ತುಂಬ ಇಷ್ಟ ಆಯಿತು ಅಂದರೆ, ನಾವು ಔಟ್ಸೈಡ್ ಇದ್ಕೊಂಡು ಮೊಬೈಲ್ ಆ್ಯಪ್ ಯೂಸ್ ಮಾಡಿಕೊಂಡು ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ಆಪ್ರೇಟ್ ಮಾಡ್ಬೋದು. ಆ ಒಂದು ಫೀಚರ್ ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಮನೇಲಿ ಇದ್ದೂ ನಾವು ಯೂಸ್ ಮಾಡಬೇಕು ಅಂತೇನಿಲ್ಲ, ನಾವು ಔಟ್ಸೈಡ್ ಇದ್ದರೆ ಸಹ ಇದನ್ನು ಆಪ್ರೇಟ್ ಮಾಡ್ಬೋದು. ಸೊ ಈ ಒಂದು ರೋಬೋ ವ್ಯಾಕ್ಯೂಮ್ ಕ್ಲೀನರಲ್ಲಿ ಏನೇನು ಬರುತ್ತೆ ಅಂತ ಇಲ್ಲಿ ನಾನು ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬಂದು ಆ್ಯಕ್ಚುಲಿ ರೋಬೋ ಕ್ಲೀನರು ಮತ್ತು ಇದೆಲ್ಲ ಅದರದ್ದು ಆ್ಯಕ್ಸಸರೀಸ್. ಇದನ್ನೆಲ್ಲ ನಾವು ಯಾವ ರೀತಿ ಫಿಟ್ ಮಾಡಬೇಕು ಅಂತ ಇವಾಗ ಒಂದೊಂದೇ ತೋರಿಸ್ತಾ ಬರ್ತೀನಿ. ಸೊ ಇದರಲ್ಲಿ ಒಂದು ವರ್ಕ್ ಸ್ಟೇಷನ್ ಇರುತ್ತೆ, ಒಂದು ರೋಬೋ ಇರುತ್ತೆ ಮತ್ತು ಅದಕ್ಕೆ ಯೂಸ್ ಮಾಡೋವಂಥ ಆ್ಯಕ್ಸಸರೀಸ್ ಕೊಟ್ಟಿರ್ತಾರೆ. ಮತ್ತು ಒಂದೆರಡು ಬುಕ್ಸ್ ಕೊಟ್ಟಿರ್ತಾರೆ. ಒಂದು ಬಂದು ಮ್ಯಾನ್ಯುವಲ್, ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್, ಇನ್ನೊಂದು ಬಂದು ವಾರಂಟಿ ಕಾರ್ಡು. ಸೊ ಇದು 1 year ವ್ಯಾರಂಟಿ ಇರುತ್ತೆ ಈ ಒಂದು ಪ್ರಾಡಕ್ಟ್ಗೆ. ಮತ್ತು ಈ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲಲ್ಲಿ ಯಾವ ರೀತಿ ನೀವು ಸೆಟಪ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ಇವಾಗ ಈ ವರ್ಕ್ ಸ್ಟೇಷನ್ ಸೆಟಪ್ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಕೆಳಗಡೆ ಸ್ಟ್ಯಾಂಡ್ ಕೊಟ್ಟಿರ್ತಾರೆ, ಅದರ ಮೇಲೆ ಈ ಒಂದು ವರ್ಕ್ ಸ್ಟೇಷನ್ ಇಡಬೇಕು. ಮತ್ತು ಈ ಥರ ಒಂದು ರೊಟೇಟಿಂಗ್ ವೀಲ್ ಕೊಟ್ಟಿರ್ತಾರೆ. ಇದು ಸೈಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಅಟ್ಯಾಚ್ ಮಾಡೋದು. ಮತ್ತು ಈ ಥರ ಒಂದು ಮಾಪಿಂಗ್ ಪ್ಯಾಡ್ ಕೊಟ್ಟಿರ್ತಾರೆ. ಸೊ ಇದು ಬಂದು ನಮ್ಮ ಒಂದು ನೀಡ್ ಪ್ರಕಾರ ನೀವು ಮನೆ ಮಾಪ್ ಮಾಡಬೇಕಂದ್ರೆ ಇದನ್ನು ಅಟ್ಯಾಚ್ ಮಾಡ್ಬೋದು, ಇಲ್ಲ ಜಸ್ಟ್ ವ್ಯಾಕ್ಯೂಮ್ ಮಾಡಬೇಕಂದ್ರೆ ಇದನ್ನು ರಿಮೂವ್ ಮಾಡಿ ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಮನೆ ಒರೆಸ್ಬೇಕು ಅಂದರೆ, ಮಾಪಿಂಗ್ ಮಾಡ್ಕೋಬೇಕು ಅಂದರೆ ಈ ಒಂದು ಬ್ಯಾಕ್ ಸೈಡ್ ಏನಿರುತ್ತಲ್ಲ ರೋಬೋ, ಇದನ್ನು ರಿಮೂವ್ ಮಾಡಿ ಇಲ್ಲೊಂದು ಟ್ಯಾಪ್ ಸಿಂಬಲ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಾವು ನೀರನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀರನ್ನ ಯೂಸ್ ಮಾಡಿಕೊಂಡು ಅದು ಮನೆಯೆಲ್ಲ ಮಾಪ್ ಮಾಡುತ್ತೆ. ಮತ್ತು ಇನ್ನೊಂದು ಕಂಡೀಷನ್ ಏನು ಅಂದರೆ, ಈ ಒಂದು ವಾಟರ್ ಏನು ಯೂಸ್ ಮಾಡಬೇಕಲ್ವ ಅದು RO ಫಿಲ್ಟರ್ ವಾಟರ್ ಆಗಿರಬೇಕು. ಸೊ ನಾರ್ಮಲ್ ವಾಟರ್ನ, ಟ್ಯಾಪ್ ವಾಟರ್ನ ಯೂಸ್ ಮಾಡುವಾಗಿಲ್ಲ. ಅದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಕಂಡೀಷನು. ಇಲ್ಲಾಂದರೆ ಬೇಗ ಹಾಳಾಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಈ ಥರ ಒಂದು ಇನ್ಲೆಟ್ ಇರುತ್ತೆ, ಅದರಲ್ಲಿ ಈ ಥರ ವಾಟರ್ನ ಫುಲ್ಲು ಫಿಲ್ ಮಾಡಿಬಿಟ್ಟು ನೆಕ್ಸ್ಟು ಎಲ್ಲಿ ರಿಮೂವ್ ಮಾಡಿರ್ತೀವಲ್ಲ ಅಲ್ಲೇ ಅದನ್ನು ಅಟ್ಯಾಚ್ ಮಾಡಿ ಮಾಪಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಬೇಸಿಕ್ ಸೆಟಪ್ಪು. ಅಂದರೆ ಒಂದು ವ್ಯಾಕ್ಯೂಮ್ ಕ್ಲೀನರ್ದು ಸ್ಟಾರ್ಟಿಂಗ್ ಏನೇನು ನೀವು ಸೆಟ್ ಮಾಡಬೇಕು ಮ್ಯಾನ್ಯುವಲಿ ನೀವು ಯೂಸ್ ಮಾಡಬೇಕಂದ್ರೆ ಅಂದರೆ ಈ ಒಂದು ಸೆಟಪ್ಪು. ಸೊ ಅದು ಬಿಟ್ಟು ಇನ್ನೂ ಒಂದು ಸ್ವಲ್ಪ ಸೆಟಪ್ ಇದೆ. ಅದು ಏನು ಅಂದರೆ, ನೀವು ಮೊಬೈಲಿಂದ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ನೀವು ಯೂಸ್ ಮಾಡಬೇಕು ಅವ್ರು ಆಪ್ರೇಟ್ ಮಾಡಬೇಕು ಅಂದರೆ ಅದು ಸಪ್ರೇಟ್ ಸೆಟಪ್ ಇರುತ್ತೆ. ಅದು ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಬಂದು ಮ್ಯಾನ್ಯುವಲ್ ಆಗಿ ನೀವು ಯೂಸ್ ಮಾಡಬೇಕಂದ್ರೆ ಬೇಸಿಕ್ ಸೆಟಪ್ಸು ಇದು. ಸೊ ಇವಾಗ ನಾನು ಇಲ್ಲಿ ಜಸ್ಟ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಈ ಒಂದು ರೋಬೋ ವ್ಯಾಕ್ಯೂಮ್ ಕ್ಲೀನರಲ್ಲಿ ಮ್ಯಾನ್ಯುವಲ್ ಆಗಿ ನೀವು ಯೂಸ್ ಮಾಡಬೇಕಂದ್ರೆ 3 ಬಟನ್ಸ್ ಇರುತ್ತೆ. ಸೊ ಇವಾಗ ಆ ಒಂದೊಂದು ಬಟನ್ ಏನಕ್ಕೆ ಯೂಸ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೀವು ಮ್ಯಾನ್ಯುವಲಿ ಆಪರೇಟ್ ಮಾಡಬೇಕಂದ್ರೆ ಈ 3 ಬಟನ್ಸ್ ಯೂಸ್ ಮಾಡಬೇಕು. ಸೊ ಫಸ್ಟ್ ಒನ್ ಬಂದುಬಿಟ್ಟು ರಿಟರ್ನ್ ಟು ಹೋಮ್ ಸ್ಟೇಷನ್, ಅಂದರೆ ಮಾಪಿಂಗ್ ಎಲ್ಲ ಮುಗಿದ್ಮೇಲೆ ರಿಟರ್ನ್ ಆಗಬೇಕಂದ್ರೆ ಫಸ್ಟ್ ಒನ್ ಯೂಸ್ ಮಾಡಿ. ಮಧ್ಯದಲ್ಲಿರೋದು ಆನು ಆಫು. ಥರ್ಡ್ ಒನ್ ಬಂದು ಚೈಲ್ಡ್ ಲಾಕ್, ಅಂದರೆ ನೀವು ಅದನ್ನು ಪ್ರೆಸ್ ಮಾಡಿದ್ರೆ ಮಕ್ಕಳು ಯಾವುದೇ ರೀತಿ ಬಟನ್ ಪ್ರೆಸ್ ಮಾಡಿದ್ರೂ ಅದು ಆಪ್ರೇಟ್ ಆಗೋಲ್ಲ. ಸೊ ಅದು ಚೈಲ್ಡ್ ಲಾಕು. ಸೊ ಇದೆಲ್ಲ ಸೆಟಪ್ದು ಈ ಥರ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಏನಿರುತ್ತಲ್ಲ ಇದರಲ್ಲೆಲ್ಲ ಕೊಟ್ಟಿರ್ತಾರೆ. ನಾನು ಇವಾಗ ಏನೇನು ತೋರಿಸಿದ್ದೀನೋ ಪ್ರತಿಯೊಂದೂ. ಸೊ ನೀವು ಇದನ್ನು ನೋಡಿ ಫಾಲೋ ಮಾಡಿ ಸಹ ಅದು ಸೆಟಪ್ ಮಾಡ್ಕೋಬೋದು.
ಸೊ ಈ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಂದರೆ, ನೀವು ಮೊಬೈಲ್ನ ಯೂಸ್ ಮಾಡಿಕೊಂಡು ಆ್ಯಪ್ ಅವ್ರದ್ದಿರುತ್ತೆ, ಇಕೋವ್ಯಾಕ್ ಅವ್ರದ್ದು ಆ್ಯಪು, ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಮ್ಯಾನ್ಯುವಲಲ್ಲಿ ಸಹ ಇರುತ್ತೆ, ನೀವು ಅದನ್ನು ಸಹ ಫಾಲೋ ಮಾಡ್ಬೋದು. ಈ ಥರ ಡಿಬೋಟ್ ಅಂತ ಏನಿರುತ್ತಲ್ವ ಅದನ್ನು ರಿಮೂವ್ ಮಾಡಿದ್ರೆ ಒಂದು QR ಕೋಡ್ ಕೊಟ್ಟಿರ್ತಾರೆ. ಫಸ್ಟ್ ನೀವು ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಈ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ಸೊ ಅದು ಸ್ಕ್ಯಾನ್ ಮಾಡಿದ ತಕ್ಷಣ ಒಂದು ಲಿಂಕ್ ಬರುತ್ತೆ ನಿಮಗೆ. ಇವಾಗ ನೋಡಿ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣವೇ ecovax.com ಅಂತ ಇದು ಬಂತಲ್ಲ, ಅದರಲ್ಲಿ 2 ಆಪ್ಷನ್ ಕೇಳುತ್ತೆ, ಕಾಂಟ್ಯಾಕ್ಟ್ ಅಷ್ಟು ಆ್ಯಪ್ ಡೌನ್ಲೋಡ್ ಅಂತ. ಸೊ ನಾನು ಡೈರೆಕ್ಟಾಗಿ ಆ್ಯಪ್ ಡೌನ್ಲೋಡ್ಗೆ ಹೋಗಿ ಈ ಒಂದು ಇಕೋವ್ಯಾಕ್ಸ್ ಹೋಮ್ ಅವರ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿದೆ. ಸೊ ನೆಕ್ಸ್ಟ್ ಬಂದು ಅದು ಆಪ್ಷನ್ಸ್ ಕೊಡುತ್ತೆ. ಅಂದರೆ ಫಸ್ಟು ಆನ್ ಬಟನ್ನ ಪ್ರೆಸ್ 3 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೌಂಡ್ ಬರುತ್ತೆ. ಸೊ ಅದು ಸೌಂಡ್ ಕೇಳಿಸಿದ ತಕ್ಷಣ ನೆಕ್ಸ್ಟು ಬಂದು ಅದನ್ನು ಕ್ಲಿಕ್ ಮಾಡಬೇಕು, ಐ ಹರ್ಡ್ ದ ಸೌಂಡ್ ಅಂತ. ನೆಕ್ಸ್ಟು ನಿಮ್ಮದು ಒಂದು ಮನೆಯದು ನೆಟ್ವರ್ಕು ಇಲ್ಲ ವೈಫೈ ಏನಕ್ಕಾದರೂ ಕನೆಕ್ಟ್ ಮಾಡಿ, ನೆಕ್ಸ್ಟು ನಿಮ್ಮದು ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಅದನ್ನೆಲ್ಲ ಕನೆಕ್ಟ್ ಮಾಡಿದ್ಮೇಲೆ ನಿಮಗೆ ಈ ರೋಬೋ ಸೆಟಪ್ ಆಗುತ್ತೆ. ಇವಾಗ ಫಸ್ಟ್ ಸ್ಟೆಪ್ ಏನಂದರೆ ಸ್ಟಾರ್ಟ್ ಮ್ಯಾಪಿಂಗು. ಅಂದರೆ ಫುಲ್ಲು ನಿಮ್ಮ ಮನೇನ ಅದು ಒಂದು 10 ಮಿನಿಟ್ಸ್ ಹೋಗಿ ಫುಲ್ಲು ಸುತ್ತಾಡಿಬಿಟ್ಟು ಒಂದು ಮ್ಯಾಪ್ನ ಕ್ರಿಯೇಟ್ ಮಾಡುತ್ತೆ. ಸೊ ನೀವು ಆ ಮ್ಯಾಪ್ನ ಚೆಕ್ ಮಾಡಿಬಿಟ್ಟು ಅದು ನಿಮ್ಮ ಮನೇದು ಕರೆಕ್ಟಾಗಿ ಮ್ಯಾಪ್ ಕ್ರಿಯೇಟ್ ಮಾಡಿದೆಯಾ ಇಲ್ವಾ ಅಂತ ಒಂದು ಚೆಕ್ ಮಾಡಿ ಓಕೆ ಕೊಟ್ಟರೆ ಅದು ಒಂದು ಮ್ಯಾಪ್ ಸೇವ್ ಆಗುತ್ತೆ. ಇಲ್ಲ ನಿಮ್ಮ ಪ್ರಕಾರ ಇಲ್ಲ ಸರಿಯಾಗಿ ಮ್ಯಾಪ್ ಕ್ರಿಯೇಟ್ ಆಗಿಲ್ಲ ಅಂದರೆ ಮತ್ತೆ ಅದು ರಿಟರ್ನ್ ಟು ಡಾಕ್, ಅದು ಆಟೋಮೆಟಿಕ್ಕಾಗಿ ಅದು ರಿಟರ್ನ್ ಆಗುತ್ತೆ ಮ್ಯಾಪಿಂಗ್ ಆದಮೇಲೆ. ಇವಾಗ ನೋಡ್ತಾ ಇರ್ಬೋದು, ಇವಾಗ ಆಟೋಮೆಟಿಕ್ಕಾಗಿ ಅದೇ ಬಂದುಬಿಟ್ಟು ಸ್ಟೇಷನ್ ಹತ್ರ ಬಂದು ಕನೆಕ್ಟ್ ಆಗ್ತಾಯಿದೆ. ಮತ್ತು ಇದು ಹೋಲ್ ಪ್ರೋಸೆಸ್ ಆಗೋ ಟೈಮಲ್ಲಿ ಪವರ್ ಕನೆಕ್ಷನ್ಗೆ ಕನೆಕ್ಟ್ ಮಾಡಿರಬೇಕು, ಇಲ್ಲಾಂದರೆ ಕರೆಕ್ಟಾಗಿ ಮ್ಯಾಪ್ ಆಗೋಲ್ಲ. ಸೊ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಅದು ಮ್ಯಾಪು ಕರೆಕ್ಟಾಗಿ ನಮ್ಮ ಮನೆಯದು ಎಲ್ಲ ರೂಮ್ಸ್ನೂ ಮ್ಯಾಪ್ ಮಾಡಿ ನನಗೆ ಒಂದು ಪಿಕ್ಚರ್ ತೋರಿಸ್ತು ಈ ಮ್ಯಾಪು. ಸೊ ಇವಾಗ ಕ್ಲೀನಿಂಗ್ದು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸಕ್ಷನ್ ಪವರ್ ಬಂದು ಸ್ಟ್ಯಾಂಡರ್ಡ್ ಕೊಟ್ಟಿದ್ದೀನಿ, ವಾಟರ್ ಫ್ಲೋ 3rd ಲೆವೆಲ್ ಕೊಟ್ಟಿದ್ದೀನಿ, ಪಾಸಸ್ 1 ಕೊಟ್ಟಿದ್ದೀನಿ. ಸೊ ಈ ಸೆಟ್ಟಿಂಗಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮನೆ ಯಾವ ರೀತಿ ಕ್ಲೀನ್ ಮಾಡುತ್ತೆ ನೋಡೋಣ ಬನ್ನಿ. ಸೊ ಈ ಸಕ್ಷನ್ ಪವರ್ ಏನಿರುತ್ತಲ್ವ ನಾನು ಸ್ಟ್ಯಾಂಡರ್ಡ್ ಕೊಟ್ಟಿದ್ದೀನಿ, ಯಾಕಂದರೆ ಅದು ಪವರ್ ತುಂಬ ಯೂಸ್ ಮಾಡ್ಕೊಳ್ಳುತ್ತೆ ಬೇರೆದೆಲ್ಲ ಸೆಟ್ಟಿಂಗ್ಸ್ ಹೈ ಪವರ್ ಎಲ್ಲ ಕೊಟ್ಟರೆ. ಸೊ ಸ್ಟ್ಯಾಂಡರ್ಡ್ ಪವರ್ ನಮ್ಮ ಒಂದು ಮನೆಗೆ ಸಾಕು ಅಂತ ನನಗೆ ಅನ್ನಿಸ್ತು. ತುಂಬ ಏನು ಗಲೀಜಿರಲ್ಲ ನಮ್ಮ ಮನೆ. ಸೊ ನಾರ್ಮಲ್ ಸಕ್ಷನ್ ಇದ್ರೂ ಸಾಕು, ಧೂಳು ಇಂಥದ್ದೆಲ್ಲ ಕೂದಲು ಇಂಥದ್ದೇ ಮ್ಯಾಕ್ಸಿಮಮ್ ಅದು ಕ್ಲೀನ್ ಮಾಡಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಒಂದೇ ಟೈಮಲ್ಲಿ ವ್ಯಾಕ್ಯೂಮು ಮಾಡ್ತಾಯಿದೆ, ಮಾಪಿಂಗು ಮಾಡ್ತಾಯಿದೆ. ಮುಂದೆ ಎಲ್ಲ ಕಸನೆಲ್ಲ ಎಳ್ಕೊಳ್ಳುತ್ತೆ, ಹಿಂದೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತಾ ಇರುತ್ತೆ. ಸೊ ವಾಟರ್ ಫ್ಲೋನು ಅಷ್ಟೇ, ನಿಮಗೆ 3 ಲೆವೆಲ್ಸ್ ಇರುತ್ತೆ. ನಾನು ಸ್ವಲ್ಪ ವಾಟ್ರ್ ಎಕ್ಸ್ಟ್ರಾ ತೊಗೊಂಡ್ರೂ ನೀಟಾಗಿ ಒರೆಸ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಹೈ ಅಂದರೆ ಮ್ಯಾಕ್ಸಿಮಮ್ ವಾಟರ್ ಫ್ಲೋದೇ ಸೆಲೆಕ್ಟ್ ಮಾಡಿದ್ದೀನಿ, 3 ಲೆವೆಲು. ಸೊ ನೀವು ನಿಮ್ಮ ಒಂದು ರಿಕ್ವೈರ್ಮೆಂಟ್ ಪ್ರಕಾರ 1, 2, 3 ಈ ಥರ ಯಾವ್ದು ಬೇಕೋ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಸಕ್ಷನ್ ಪವರ್ ನಾನು ಕಡಿಮೆ ಇದ್ರೂ ಓಕೆ, ಬಟ್ ವಾಟರ್ದು ಸ್ವಲ್ಪ ಜಾಸ್ತಿ ಇರಲಿ ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ, ಫಸ್ಟು ಅದು ಔಟ್ಲೈನ್ ಮಾಡ್ಕೊಂಡು ಬರುತ್ತೆ, ಎಲ್ಲ ರೂಮ್ಸ್ದು ಔಟ್ಲೈನ್ ಮಾಡಿ ನೆಕ್ಸ್ಟು ಅದು ಎಲ್ಲ ಫಿಲ್ ಮಾಡ್ಕೊಂಡು ಬರುತ್ತೆ. ಅಂದರೆ ಔಟ್ಲೈನ್ ಮಧ್ಯದಲ್ಲಿ ಆಮೇಲೆ ಅದು ನೀಟಾಗಿ ಕ್ಲೀನ್ ಮಾಡುತ್ತೆ. ಎಲ್ಲೂ ನಾನು ನೋಡ್ದಂಗೆ ಗ್ಯಾಪ್ಸ್ ಆ ಥರ ಏನೂ ಇರಲಿಲ್ಲ. ಒರೆಸೋಗ ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ಕವರ್ ಮಾಡ್ಕೊಂಬಂದು. ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ, ಸೊ ಈ ವ್ಯಾಕ್ಯೂಮ್ ಕ್ಲೀನರ್ ಬಂದು ನಮ್ಮದು ವುಡ್ ವರ್ಕ್ದು ಕೆಲವೊಂದು ಪ್ಲೇಸಸಲ್ಲಿ ಒಳಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಒಂದು ಪಾರ್ಟ್ಸ್ ಅಷ್ಟೇ ಅದು ಒರೆಸೋಕ್ಕಾಗ್ತಾ ಇರಲಿಲ್ಲ. ಸೊ ಅದು ಬಿಟ್ಟರೆ ಬೇರೆ ಎಲ್ಲ ಪ್ಲೇಸಸಲ್ಲೂ ನೀಟಾಗಿ ಒರೆಸ್ಕೊಳ್ಳುತ್ತೆ. ಮತ್ತು ನಾನು ಈ ಥರ ಎಕ್ಸ್ಟೆಂಡರ್ಸ್ ತೊಗೊಂಡಿದ್ದೀನಿ ನನ್ನ ಒಂದು ಫರ್ನಿಚರ್ಸ್ಗೆ. ವ್ಯಾಕ್ಯೂಮ್ ಕ್ಲೀನರ್ ಹೋಗಬೇಕು ಅಂತ ಈ ಬ್ಲೂ ಕಲರ್ ಏನು ಆ ಕಾಲ ಹತ್ರ ಲೆಗ್ಸ್ ಹತ್ರ ಇದೆಯಲ್ವ, ಅದೆಲ್ಲ ಎಕ್ಸ್ಟೆಂಡರ್ಸ್, ಫರ್ನಿಚರ್ ಎಕ್ಸ್ಟೆಂಡರ್ಸು. ಸೊ ಸೋಫಾಸ್ ಕೆಳಗಡೆ ಈ ಥರ ಟೇಬಲ್ಸ್ ಕೆಳಗಡೆ ಎಲ್ಲ ಹೋಗ್ಬೇಕಂದ್ರೆ ನೀವು ಈ ಥರ ಎಕ್ಸ್ಟೆಂಡರ್ಸ್ ಒಂದು ತೊಗೋಬೋದು. ಇಲ್ಲಾಂದರೆ ಕೆಲವೊಂದು ಫರ್ನಿಚರ್ ಹೈಟ್ ಜಾಸ್ತಿ ಇರೋದು ಆರಾಮಾಗದು ಒಳಗಡೆ ಹೋಗಿ ಕ್ಲೀನ್ ಮಾಡ್ಕೊಳ್ಳುತ್ತೆ. ಮತ್ತು ಡಸ್ಟೆಲ್ಲ ಯಾವ ರೀತಿ ಸಕ್ಷನ್ ಇದೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟೊಂದು ಡಸ್ಟ್ ಇರುತ್ತಲ್ಲ, ನೆಕ್ಸ್ಟು ಅದನ್ನೆಲ್ಲ ಬಂದು ಕ್ಲೀನ್ ಮಾಡ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಏನಂದರೆ, ನೀವು ಟೈನಿ ಟಾಯ್ಸ್ ಆಗಲಿ ಈ ಥರದ್ದೆಲ್ಲ ನೀವು ವ್ಯಾಕ್ಯೂಮ್ ಕ್ಲೀನರ್ ಹತ್ರ ಇಡಕ್ಕೆ ಹೋದರೆ ಅದು ಸುಮ್ಮನೆ ತಳ್ಕೊಂಡು ಹೋಗುತ್ತೆ, ಅದನ್ನು ಸಕ್ಷನ್ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಏನು ಕ್ಲೀನ್ ಮಾಡುತ್ತೆ ಅಂದರೆ, ಕಸ, ಅದರಲ್ಲೂ ಕಸ ಬಂದು ಮೈನ್ಯೂಟ್ ಪಾರ್ಟಿಕಲ್ಸು ಮತ್ತು ಈ ಕೂದಲು, ಕೆಲವೊಂದು ಸಲ ಕಾಕ್ರೋಚಸ್ಸು ಈ ಥರ ಸ್ಮಾಲ್ ಇರೋವಂಥ ಪಾರ್ಟಿಕಲ್ಸ್ನೆಲ್ಲ ಎಳ್ಕೊಳ್ಳುತ್ತೆ. ತುಂಬ ದೊಡ್ಡ ಐಟಮ್ಸ್ ನೀವು ಹಾಕಿದರೆ ಅದನ್ನೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಅದು ಸಕ್ಷನ್ ಮಾಡೋಕ್ಕಾಗಲ್ಲ. ಸೊ ಇದು ನಾನು ಹೇಳ್ಬೇಕಾಗಿರೋವಂಥ ಒಂದು ಜೆನ್ಯೂನ್ ರಿವ್ಯೂ. ಯಾಕಂದರೆ ವ್ಯಾಕ್ಯೂಮ್ ಕ್ಲೀನರ್ ಅನ್ನೋ ಅಷ್ಟರಲ್ಲಿ ಮೇಡ್ಸ್ ಥರ ಫುಲ್ ರೀಪ್ಲೇಸ್ ಮಾಡುತ್ತಾ ಅಂದರೆ ಮಾಡಲ್ಲ. ಸೊ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ನಾವು ಇದನ್ನು ಮೊಬೈಲಲ್ಲಿ ಸಹ ನೋಡ್ಬೋದು, ಯಾವ್ಯಾವ ಪಾರ್ಟ್ನ ಕ್ಲೀನ್ ಮಾಡಿದೆ, ಯಾವ್ಯಾವ ರೂಮ್ಸ್
ಇವಾಗ ಕಂಪ್ಲೀಟಾಗಿ ವ್ಯಾಕ್ಯೂಮ್ ಆಗಿದೆ ಅನ್ನೋದನ್ನೆಲ್ಲ ನೀವು ಮೊಬೈಲ್ ಮುಖಾಂತರನೇ ನೋಡ್ಬೋದು. ಮತ್ತು ನಿಮ್ಗೇನಾದರೂ ಯಾವುದಾದ್ರೂ ರೂಮ್ ಸೀಕ್ವೆನ್ಸಿಂಗಲ್ಲಿ ಅಂದರೆ ಫಸ್ಟು ನಮಗೆ ಕಿಚನ್ ಕ್ಲೀನ್ ಮಾಡಬೇಕು, ಇಲ್ಲ ಫಸ್ಟು ನಮಗೆ ಯಾವುದೋ ಒಂದು ರೂಮ್ ಕ್ಲೀನ್ ಮಾಡಿ ನೆಕ್ಸ್ಟ್ ಈ ರೂಮ್ ಕ್ಲೀನ್ ಮಾಡಿ, ಈ ಥರ ಒಂದು ಸೀಕ್ವೆನ್ಸಿಂಗ್ ಇದಾದಮೇಲೆ ಇದು ಲಾಸ್ಟಿಗೆ ಕಿಚನು ಹಾಲು ಈ ಥರ ಬೇಕಂದ್ರೂ ನೀವು ಸೆಟ್ಟಿಂಗ್ ಮಾಡ್ಬೋದು. ಇವಾಗ ಅದು ಆಪ್ರೇಟ್ ಆಗ್ತಿರೋದು ಯಾವ ರೀತಿ ತೋರಿಸುತ್ತೆ ಅಂದರೆ, ಇವಾಗ ಈ ಲೈನ್ಸ್ ಏನೇನು ಮ್ಯಾಪಲ್ಲಿ ಇದೆಯಲ್ಲ ಮಧ್ಯದಲ್ಲಿ, ಸೊ ಇದು ವ್ಯಾಕ್ಯೂಮ್ ಕ್ಲೀನರ್ ಕ್ಲೀನ್ ಮಾಡಿರುವಂಥ ಪ್ಲೇಸಸ್ಸು. ಇವಾಗ ರೂಮ್ 2 ಅಲ್ಲಿ ಕ್ಲೀನ್ ಆಗ್ತಾಯಿದೆ ಅಂತ ತೋರಿಸ್ತಾ ಇದೆ. ಸೊ ಇವಾಗ ಅದು ಮ್ಯಾಪ್ ಅಂತ ಏನು ತೋರಿಸುತ್ತಲ್ಲ, ಅದು ಫುಲ್ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ವರ್ಕ್ ಸ್ಟೇಷನ್ ಅದೇ ಫೈಂಡ್ ಔಟ್ ಮಾಡಿ ಅದೇ ಬಂದು ಅದ್ರ ಪ್ಲೇಸಸ್ ಬಂದು ನಿಂತ್ಕೊಳ್ಳುತ್ತೆ. ಮತ್ತು ಆಟೋ ಎಜೆಕ್ಟ್ ಆಪ್ಷನ್ ಸಹ ಇದೆ. ಅಂದರೆ ನಾವು ಮ್ಯಾನ್ಯುವಲಿ ಅದು ಧೂಳೇನಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ವರ್ಕ್ ಸ್ಟೇಷನ್ ಇರೋದ್ರಿಂದ ಇವಾಗ ನೋಡ್ತಾ ಇರ್ಬೋದು, ಇವಾಗ ಆಟೋಮೆಟಿಕ್ಕಾಗಿ ವರ್ಕ್ ಸ್ಟೇಷನ್ ಬಂತು. ಮತ್ತು ಅದು ಆಟೋಮೆಟಿಕ್ಕಾಗಿ ಇವಾಗ ಎಷ್ಟು ಚಾರ್ಜಿಂಗ್ ಖಾಲಿ ಆಗಿರುತ್ತಲ್ಲ ಅದು ಫುಲ್ ಆಟೋಮೆಟಿಕ್ಕಾಗಿ ಅದೇ ಚಾರ್ಜ್ ಮಾಡ್ಕೊಳ್ಳುತ್ತೆ. ಮತ್ತು ಅದು ಚಾರ್ಜ್ ಕಂಪ್ಲೀಟ್ ಆದಮೇಲೆ ಸ್ಲೀಪ್ ಮೋಡ್ಗೆ ಹೋಗುತ್ತೆ. ಮತ್ತು ಇವಾಗ ಆಟೋ ಎಜೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದು ಏನು ಧೂಳಾಗಲಿ ಕಸ ಆಗಲಿ ಕಲೆಕ್ಟ್ ಮಾಡಿರುತ್ತಲ್ವ ವ್ಯಾಕ್ಯೂಮ್ ಕ್ಲೀನಲ್ಲಿ, ಅದೆಲ್ಲದನ್ನು ಈ ಒಂದು ಲೈಕ್ ಬಿನ್ ಇರುತ್ತೆ ಅದಕ್ಕೆ ಬಂದು ಕಲೆಕ್ಟ್ ಮಾಡಿರುತ್ತೆ. ನಾವು ಒಂದು 10 days 15 days ಎಲ್ಲ ಆದಮೇಲೆ ಅದು ಯಾವಾಗ ಫಿಲ್ ಆಗುತ್ತೆ. ಸೊ ಯೂಶ್ವಲಿ ನಮ್ಮ ಮನೆ ನೋಡಿದ್ರೆ ಒಂದು 10 daysಗೆ ಅದು ಮೋಸ್ಟ್ಲಿ ಫಿಲ್ ಆಗುತ್ತೆ ಅನಿಸುತ್ತೆ. ಸೊ ಅದು 10 daysಗೆ ಒಂದ್ಸಲ ನಾವು ಒಂದು ಬಿನ್ನ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ತೋರಿಸ್ತೀನಿ ಯಾವ ರೀತಿ ಬಿನ್ನ ಯೂಸ್ ಮಾಡೋದಂತ. ಈ ಥರ ಪ್ರೆಸ್ ಮಾಡಿ ಈ ಥರ ರಿಮೂವ್ ಮಾಡಿದ್ರೆ ನೋಡಿ ಎಷ್ಟು ಕಸ ಕಲೆಕ್ಟ್ ಆಗಿದೆ ಅಂತ ಇದರಲ್ಲಿ ತೋರಿಸ್ತಾ ಇದೆ. ಸೊ ಇಷ್ಟು ಮನೆಯಲ್ಲಿ ಇದ್ದಿದ್ದೆಲ್ಲ ಕಸ ಇಲ್ಲಿ ಕಲೆಕ್ಟ್ ಆಗಿದೆ. ಸೊ ಇದನ್ನು ನೀವು ಡೈರೆಕ್ಟಾಗಿ ಬಂದು ನಿಮ್ಮ ಒಂದು ಬಿನ್ ಅವ್ರು ಏನು ಕಸದ್ದು ಡಸ್ಟ್ಬಿನ್ ಇರುತ್ತಲ್ಲ ಅದಕ್ಕೆ ಎಜೆಕ್ಟ್ ಮಾಡ್ಬೋದು. ಸೊ ತುಂಬ ಸಿಂಪಲ್ ಪ್ರೋಸೆಸ್ಸು. ಸೊ ಇದು ನೀವು ಮನೆಯಲ್ಲಿ ಇದ್ದೇ ಮಾಡಬೇಕಂತ ಏನಿಲ್ಲ. ಎಲ್ಲೋ ಆಫೀಸಲ್ಲಿ ಇರ್ತೀರ, ಕೂತ್ಕೊಂಡಿರ್ತೀರ, ಬರೋಷ್ಟರಲ್ಲಿ ಮನೆ ಕ್ಲೀನ್ ಇರಬೇಕು ಅಂದ್ರೂ ನೀವು ಬಂದು ಅಲ್ಲೇ ಆಪ್ರೇಟ್ ಮಾಡ್ಬೋದು. ಬರೋಷ್ಟರಲ್ಲಿ ಮನೆ ಕ್ಲೀನ್ ಮಾಡಿರುತ್ತೆ. ಮತ್ತು ಇನ್ನೊಂದು ಏನಂದರೆ ಈ ಥರ ಎಲ್ಲ ಪಾರ್ಟ್ಸ್ ಇರುತ್ತಲ್ಲ, ಇದು ಒಂದು ಫ್ಯೂ ಡೇಸ್ ಆದಮೇಲೆ ಅದು ಆಟೋಮೆಟಿಕಲ್ ಆ್ಯಪಲ್ಲೇ ತೋರಿಸುತ್ತೆ ಕ್ಲೀನ್ ಮಾಡ್ಕೊಳ್ಳಿ ಅಂತ. ಕೆಲವೊಂದು ಸಲ ಈ ಥರ ಸ್ಟಕ್ ಇರುತ್ತೆ ಕಸ ಎಲ್ಲ. ಆಟೋ ಎಜೆಕ್ಟ್ ಟೈಮಲ್ಲಿ ಅದು ಆಬ್ಜೆಕ್ಟ್ ಸ್ವಲ್ಪ ದೊಡ್ಡದಿರೋವಾಗೆಲ್ಲ ಇದರಲ್ಲಿ ಬಂದು ಕಲೆಕ್ಟ್ ಆಗಿರುತ್ತೆ. ಅಂಥದನ್ನೆಲ್ಲ ನೀವು ಒಂದು 15 days ಇಲ್ಲ ಯಾವಾಗ ಆ್ಯಪ್ ಬಂದು ನಿಮಗೆ ನೋಟಿಫಿಕೇಷನ್ ಕಳಿಸುತ್ತೆ ಆವಾಗ ನೀವು ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ನೋಡಿ ಇದೊಂದು ಬಿಗ್ ಆಬ್ಜೆಕ್ಟ್ ಬಂದು ಸೇರಿಕೊಂಡಿದೆ. ಇಂಥದನ್ನೆಲ್ಲ ಆಟೋ ಎಜೆಕ್ಟ್ ಮಾಡೋಕ್ಕೆ ಆಟೋಮೆಟಿಕ್ಕಾಗಿ ಆಗಿರಲ್ಲ. ಅಂಥದನ್ನೆಲ್ಲ ಆ್ಯಪಲ್ಲಿ ನಿಮಗೆ ತೋರಿಸುತ್ತೆ. ಸೊ ನೆಕ್ಸ್ಟು ಇದನ್ನು ಒಂದು 15 days 10 days ಒಂದ್ಸಲ ನೀರಲ್ಲಿ ಈ ಒಂದು ಏನಿದೆಯಲ್ಲ ಇವಾಗ ತೋರಿಸಿದ್ನಲ್ಲ ರೋಬೋ ಅದು ಕಲೆಕ್ಟರು, ಅದನ್ನು ನೀವು ಕ್ಲೀನ್ ಮಾಡಿ ಮತ್ತೆ ಇದಕ್ಕೆ ಆಟೋಮೆಟಿಕ್ಕಾಗಿ ಕನೆಕ್ಟ್ ಮಾಡ್ಬೋದು. ಮತ್ತು ಕೆಲವೊಂದು ಸಲ ಬ್ಯಾಕ್ ಸೈಡ್ ಸಹ ಕೂದಲು ಇಂಥದನ್ನೆಲ್ಲ ಸಿಕ್ಕಾಕ್ಕೊಂಡು ಕೆಲವೊಂದು ಸಲ ಸ್ಟಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಬ್ಯಾಕ್ ಸೈಡ್ ಏನಿದೆಯಲ್ಲ ಇಲ್ಲೂ ಒಂದು ವೀಲ್ ಇರುತ್ತೆ. ಸೊ ಈ ವೀಲ್ಸ್ನೆಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ. ಇದನ್ನು ರಿಮೂವ್ ಮಾಡ್ಬೋದು. ಸೊ ರಿಮೂವ್ ಮಾಡಿದಾಗ ಇವಾಗ ಏನಾದರೂ ದಾರ ಆಗಲಿ ಕೂದಲಾಗಲಿ ಇಂಥದ್ದೆಲ್ಲ ಕೆಲವೊಂದು ಸಲ ಇಲ್ಲಿ ಇದಕ್ಕೆ ಸ್ಟಕ್ ಆಗಿರುತ್ತೆ, ಆಟೋ ಎಜೆಕ್ಟ್ ಆಗೋಲ್ಲ. ಅಂಥದ್ದನ್ನು ಸಹ ನೀವು ಒಂದು 10 daysಗೆ 15 daysಗೆ ಒಂದು ಸಲ ಈ ಥರ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಕೂದಲಾಗಲಿ ದಾರ ಆಗಲಿ ಈ ಥರ ಏನಾರ ಸಿಕ್ಕಾಕ್ಕೊಂಡಿದ್ರೆ. ಬಟ್ ಮ್ಯಾಕ್ಸಿಮಮ್ ಸಿಕ್ಕಾಕ್ಕೊಳ್ಳಲ್ಲ, ಆಟೋ ಎಜೆಕ್ಷನಲ್ಲೇ ಬಂದುಬಿಡುತ್ತೆ. ಕೆಲವೊಂದು ಸಲ ಸಿಕ್ಕಾಕಿದಾಗ ಅದನ್ನು ಅದೂ ಮೊಬೈಲ್ ಆ್ಯಪಲ್ಲಿ ನೋಟಿಫಿಕೇಷನ್ ಕೊಡುತ್ತೆ ಕ್ಲೀನ್ ಮಾಡಿ ಅಂತ. ಆವಾಗ ನೀವು ರಿಮೂವ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಅದನ್ನು ಕನೆಕ್ಟ್ ಮಾಡ್ಬೋದಾಗುತ್ತೆ. ಸೊ ತುಂಬಾ ಈಸಿ ಇದನ್ನು ಯೂಸ್ ಮಾಡೋದು. ಮತ್ತು ಇದು ಬಂದು ಮಾಪಿಂಗ್ ಪ್ಯಾಡ್ ಏನಿರುತ್ತಲ್ಲ ಇದನ್ನು ಒಂದು ಸಲ ಒರೆಸಿದ್ಮೇಲೆ ಈ ಥರ ಮ್ಯಾಪ್ ಇರುತ್ತಲ್ಲ ಇದನ್ನು ನೀವು ವಾಷಿಂಗ್ ಹಾಕ್ಬೋದು ರಿಮೂವ್ ಮಾಡಿ. ಮತ್ತು ವಾಶೆಲ್ಲ ಆದಮೇಲೆ ಮತ್ತೆ ಡ್ರೈ ಮಾಡಿಬಿಟ್ಟು ಕನೆಕ್ಟ್ ಮಾಡ್ಕೊಳ್ಳೋದು ಸಹ ತುಂಬ ಈಸಿ. ಸೊ ಈ ಥರ ಜಸ್ಟು ಈ ಒಂದು ಫೈಲ್ಸಲ್ಲೆಲ್ಲ ಪೇಪರ್ಸ್ನ ಯಾವ ರೀತಿ ಮೂವ್ ಮಾಡ್ತೀವಿ ನೋಡಿ ಆ ಥರ ಮೂವ್ ಮಾಡಿ ಜಸ್ಟ್ ಅದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಸ್ಟಿಕ್ ಆಗುತ್ತೆ ಆ ಒಂದು ಮ್ಯಾಪಿಂಗ್ ಪ್ಯಾಡ್ಗೆ. ರಿಮೂವ್ ಮಾಡೋದು ಸಹ ತುಂಬಾ ಈಸಿ. ಸೊ ಇದು ಆ್ಯಕ್ಚುಲಿ ಸ್ಪೇರ್ ಪ್ಯಾಡ್ ಸಿಗುತ್ತೆ. ಅಂದರೆ ಈ ಥರ ಮಾಪಿಂಗ್ದು ಇಂಥದ್ದೆಲ್ಲ ಸಪ್ರೇಟಾಗಿ ಸಿಗುತ್ತೆ. ಸೊ ನೀವೊಂದು 2-3 ತೊಗೊಂಡು ಇಟ್ಕೊಂಡ್ರೆ ಒಂದು ವಾಷಿಂಗ್ ಹಾಕಿದಾಗ ಇನ್ನೊಂದು ನೀವು ಯೂಸ್ ಮಾಡ್ಬೋದು. ಸೊ ಈ ಥರ ಸ್ಪೇರ್ ಪ್ಯಾಡ್ಸು ಸಪ್ರೇಟಾಗಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಅಂದರೆ ಇಕೋವ್ಯಾಕ್ದವ್ರದ್ದೇ ಅಂದರೆ ತುಂಬ ಕಾಸ್ಟ್ಲಿ ಇದೆ. ಸೊ ಬೇರೆ ಕಂಪ್ನೀಸ್ ಅವ್ರದ್ದು ಒಳ್ಳೆ ಕ್ವಾಲಿಟಿದೆ ಸಿಗುತ್ತೆ. ನೀವು ಅದು ಆಕ್ಸೆಸರೀಸ್ನ ಪರ್ಚೇಸ್ ಮಾಡ್ಬೋದು ಕಡಿಮೆ ಪ್ರೈಸ್ಗೆ. ಅದರದ್ದು ರಿವ್ಯೂ ಬೇಕಾದರೆ ನೆಕ್ಸ್ಟು ನಾನು ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ. ಅದು ಪ್ರಾಡಕ್ಟ್ ಬಂದಾಗ ಅದರದ್ದು ರಿವ್ಯೂ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ಒಂದು ಪ್ರಾಡಕ್ಟಲ್ಲಿ ಒಂದೇ ಮಾಪಿಂಗ್ ಇದು ಕ್ಲಾತ್ ಕೊಡ್ತಾರೆ. ಸೊ ನಾವು ಬೇಕಾದರೆ ಎಕ್ಸ್ಟ್ರಾ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಹೋಪ್ ಈ ಒಂದು ಸೆಟಪ್ ನಾನು ಏನಂತ ತೋರಿಸಿದ್ನಲ್ಲ ಇದೆಲ್ಲ ಬೇಸಿಕ್ ಸೆಟಪ್ಸು. ಅಂದರೆ ಮೊಬೈಲಲ್ಲಿ ನೀವು ಕನೆಕ್ಟ್ ಮಾಡಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಸೊ ಇವಾಗ ಮನೆ ಯಾವ ರೀತಿ ಕ್ಲೀನ್ ಮಾಡಿದೆ ನೋಡೋಣ ಬನ್ನಿ. ಸೊ ಇವಾಗ ಇದು ಫುಲ್ಲು ರೋಬೋ ವ್ಯಾಕ್ಯೂಮ್ ಕ್ಲೀನರ್ ನಮ್ಮ ಮನೆ ಫುಲ್ಲು ಮ್ಯಾಪ್ ಏನಿತ್ತಲ್ವ ಫುಲ್ ಕ್ಲೀನ್ ಮಾಡಿದೆ, ನೋಡ್ತಾ ಇರ್ಬೋದು. ಸೊ ನೀಟಾಗಿ ಕ್ಲೀನ್ ಮಾಡಿದೆ. ನನಗಂತೂ ನನ್ನ ಒಂದು ರಿಕ್ವೈರ್ಮೆಂಟ್ಗೆ
ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಸಾಕು ಅನಿಸುತ್ತೆ. ಒಂದು ವೇಳೆ ಮನೆ ತುಂಬ ಕಂಜೆಸ್ಟೆಡು, ತುಂಬ ವಸ್ತುಗಳಿದ್ದರೆ ವ್ಯಾಕ್ಯೂಮ್ ಕ್ಲೀನರ್ ಯೂಶ್ವಲಿ ಕರೆಕ್ಟಾಗಿ ಅದು ಕ್ಲೀನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ಲೇಸಸ್ ಎಲ್ಲ ಕಡೆನೂ ಹೋಗಿ ಬ್ರೌಸ್ ಮಾಡಿ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ನನ್ನ ಪ್ರಕಾರ ನನ್ನ ಒಂದು ರಿಕ್ವೈರ್ಮೆಂಟ್ಗೆ ಈ ವ್ಯಾಕ್ಯೂಮ್ ಕ್ಲೀನರ್ ಓಕೆ ಅನ್ನಿಸ್ತಾ ಇದೆ. ನನಗೇನು ಆ ಥರ ಮೇಜರ್ ಕಂಪ್ಲೇಂಟ್ಸ್ ಇಲ್ಲ. ಬಟ್ ಮೇಡ್ಸ್ ಮಾಡೋಷ್ಟು ನೀಟಾಗಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದು ಮೆಷಿನ್ ಆಬ್ವಿಯಸ್ಲಿ ಮೇಡ್ಸ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಇವಾಗ ಕೆಲವೊಂದು ಅಡ್ವಾನ್ಸ್ ಸೆಟ್ಟಿಂಗ್ಸ್ನ ನಿಮ್ಗೆ ತೋರಿಸ್ತೀನಿ. ರೋಬೋ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ, ಇಲ್ಲಿ ನೀವು ಸ್ಕೆಡ್ಯೂಲ್ ಮಾಡ್ಬೋದು. ಅಂದರೆ ನಿಮಗೆ ಮಾರ್ನಿಂಗ್ ಎಷ್ಟೊತ್ತು ಕ್ಲೀನ್ ಮಾಡಬೇಕು, ಈವ್ನಿಂಗ್ ಎಷ್ಟೊತ್ತು ಕ್ಲೀನ್ ಮಾಡಬೇಕು. ಸೊ ಇಂಥದನ್ನೆಲ್ಲ ಸ್ಕೆಡ್ಯೂಲ್ ಟೈಮಿಂಗ್ಸಲ್ಲಿ ಮಾಡ್ಕೋಬೋದು. ಇಲ್ಲ ಸೀಕ್ವೆನ್ಸಿಂಗ್ ಅಂತ ಇರುತ್ತೆ, ಯಾವ ರೂಮ್ ಫಸ್ಟ್ ಕ್ಲೀನ್ ಮಾಡಬೇಕು, ಇಲ್ಲ ಯಾವ ರೂಮ್ ನೀವು ಕ್ಲೀನ್ ಮಾಡಬೇಡಿ, ಅದನ್ನೆಲ್ಲ ನೀವು ಇಲ್ಲಿ ಸೆಟಪ್ ಮಾಡ್ಬೋದು. ಸೊ ಯಾವ್ಯಾವುದು ಡಾರ್ಕ್ ಕಲರ್ ಆಗ್ತಾ ಇದೆ, ಇದು ಸೀಕ್ವೆನ್ಸಿಂಗ್, ಕೆಳಗಡೆ ರೂಮ್ ನಂಬರ್ಸ್ ಆ್ಯಡ್ ಆಗ್ತಾ ಇದೆ ನೋಡಿ. ಸೊ ಇದು ಒಂದು ಸೀಕ್ವೆನ್ಸಲ್ಲಿ ಆ್ಯಡ್ ಆಗ್ತಾ ಬರುತ್ತೆ. ಈ ಥರ ನೀವು ಮ್ಯಾಪ್ಸ್ನ ಸೀಕ್ವೆನ್ಸಿಂಗಾಗಿ ಮಾಡಿ, ಜಸ್ಟ್ ನಿಮಗೆ ಒಂದು ವೇಳೆ ಬೆಳಗ್ಗೆ ಟೈಮು ಫುಲ್ ಎಲ್ಲ ಮನೆಯೂ ಕ್ಲೀನ್ ಮಾಡಬೇಕು, ಸಂಜೆ ಟೈಮು ಜಸ್ಟು ಬರೀ ಹಾಲು ಕಿಚನ್ ಅಷ್ಟೇ ಕ್ಲೀನ್ ಮಾಡಬೇಕು ಅಂದರೆ ಸಹ ನಾವು ಇಲ್ಲಿ ಸೆಟ್ ಮಾಡ್ಕೋಬೋದು. ಮತ್ತು ಟೈಮಿಂಗ್ಸ್ ಇಲ್ಲಿ ಕೊಡ್ಬೋದು. ಮತ್ತು ಹೌ ಮೆನಿ ಡೇಸ್ ಎ ವೀಕ್ ಇದು ಮಾಪಿಂಗ್ ಬೇಕು, ಇಲ್ಲ ಬರೀ ವ್ಯಾಕ್ಯೂಮ್ ಬೇಕಾ, ಈ ಥರದನ್ನೆಲ್ಲೂ ನಾವಿಲ್ಲಿ ಸೆಟ್ ಮಾಡ್ಬೋದು. ಸೊ ಈ ಥರ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಸೊ ನೀವು ಆಟೋ ಕ್ಲೀನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಫುಲ್ ಮನೆ ಕ್ಲೀನ್ ಮಾಡುತ್ತೆ. ಇಲ್ಲ ರೂಮ್ ಕ್ಲೀನಿಂಗ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನೀವು ಯಾವ ರೂಮ್ ಕ್ಲೀನ್ ಮಾಡಬೇಕು ಅಂತಿದ್ರೆ ಅದನ್ನು ಮಾತ್ರ ನೀವು ಕ್ಲೀನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈವ್ನಿಂಗ್ ನನಗೆ ಅವ್ರ ನೈಟ್ ಮಲ್ಗೋಕ್ಕೆ ಮುಂಚೆ ಬರೀ ಹಾಲು ಕಿಚನ್ ಅಷ್ಟೇ ಕ್ಲೀನ್ ಮಾಡಬೇಕು, ರೂಮ್ಸ್ ಎಲ್ಲ ಬೇಡ ಅಂದಾಗ ಅದು ಎರಡನ್ನ ನೀವು ಸೆಲೆಕ್ಟ್ ಮಾಡಿ ಕ್ಲೀನ್ ಮಾಡ್ಬೋದು. ಸೊ ಈ ಥರ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ತುಂಬಾ ಒಂದು ಯೂಸ್ಫುಲ್ ಫೀಚರ್ಸ್ ಇರುತ್ತೆ. ಮತ್ತು ನೀವು ಇನ್ನೊಂದು ಮೈಂಡಲ್ಲಿ ಏನಿರಬೇಕಂದ್ರೆ ಈ ಮ್ಯಾಟ್ಸ್ನ ಸಹ ಅದು ನೀಟಾಗಿ ಕ್ಲೀನ್ ಮಾಡುತ್ತೆ. ಯಾಕಂದರೆ ಅದು ಒಂದು ಸ್ಟೆಪ್ ಹತ್ತಿ ಹೋಗಿ ಕ್ಲೀನ್ ಮಾಡೋವಂಥ ಒಂದು ಕೇಪಬಿಲಿಟಿ ಇದೆ. ಸೊ ಅದೊಂದು ಯೂಸ್ಫುಲ್ ಇದರಲ್ಲಿ. ಅಂದರೆ ಮ್ಯಾಟ್ಸ್ ಏನಿರುತ್ತಲ್ವ ಅದು ಸಾಫ್ಟ್ ಮೆಟೀರಿಯಲ್ ಆಗಿರಬಾರ್ದು, ಹಾರ್ಡ್ ಮೆಟೀರಿಯಲ್. ಯಾಕಂದರೆ ಸಾಫ್ಟ್ ಮೆಟೀರಿಯಲ್ ಇದ್ದರೆ ಅದು ಸ್ಟಕ್ ಆಗುತ್ತೆ. ಸೊ ಹೋಪ್ಫುಲಿ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಅನಿಸಿಕೆ ಅವ್ರು ಇನ್ನೇನ ಕ್ವೆರೀಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ನಂಗೆ ತಿಳಿಸ್ಕೊಡಿ. ಆದಷ್ಟು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬೈ ಬಾಯ್.